ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಓಂ ಗಂ ಗಣಪತಿ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಾಡಿನ, ದೇಶದ, ವಿಶ್ವದ ಸಮಸ್ತ ಜನತೆಗೆ ಇವತ್ತು ಸಾಹಿತಿಗಳ ದಿನಾಚರಣೆ. ಹ್ಯಾಪಿ ಇಂಟರ್ನ್ಯಾಷನಲ್ ಲಿಟ್ರೇಚರ್ ಡೇ. ಏನು ಲಿಟ್ರಸಿ ಡೇ, ಹ್ಯಾಪಿ ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ. ಏನು ಓದು ಬರವಣಿಗೆ, ಓದ್ಲಿಕ್ಕೆ ಬರೆಯಕ್ಕೆ ಕಲ್ಸ್ಕೊಟ್ಟಿರೋಂಥ ಗುರು ಹಿರಿಯರು, ಗುರುಮಾನ್ಯರನ್ನ ನಾವು ಸ್ಮರಿಸುತ್ತಾ ಶಿಕ್ಷಣ ಸಂಘಟನೆ ಹೋರಾಟ ಲಿಟ್ರಸಿ ಡೇ ನಡೀತಾ ಇದೆ. ಇವತ್ತು ಸೆಪ್ಟೆಂಬರ್ 8 ಲಿಟ್ರಸಿ ಡೇ. ನಾಲೆಜ್ ಇಸ್ ಪವರ್. ಹ್ಯಾಪಿ ಲಿಟ್ರಸಿ ಡೇ. ಏನು ಶಿಕ್ಷಣಕ್ಕೆ, ಓದು ಬರಹಕ್ಕೆ, ಎಲ್ಲದಕ್ಕೂ ಒಂದು ಬರವಣಿಗೆ ಆಗಿರ್ಬೋದು, ಓದ್ಲಿಕ್ಕೆ ಬರೆಯಕ್ಕೆ ಇಲ್ಲಿಟ್ರೇಸಿ ಅಂತ ಏನಂತೀವೋ ಅದು ಹೋಗ್ಲಾಡ್ಬೇಕು ಅಂತ ಒಂದು ಹ್ಯಾಪಿ ಲಿಟ್ರಸಿ ಡೇ. ಓದು ಬರವಣಿಗೆ, ನಾಲೆಜ್ ಇಸ್ ಪವರ್. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಇಂಡಿಯಾ. ನಾಡಿನ, ದೇಶದ, ವಿಶ್ವದ ಸಮಸ್ತ ಜನತೆಗೆ ಹ್ಯಾಪಿ ಇಂಟರ್ನ್ಯಾಷನಲ್ ಲಿಟ್ರೇಚರ್ ಡೇ. ಏನು ಸಾಹಿತ್ಯ ದಿನಾಚರಣೆಯ ಶುಭಾಶಯ ತಿಳಿಸ್ತೀವಿ. ನಮ್ಮ ಕವಿಗಳು, ಯತಿಗಳು, ಗುರು ಹಿರಿಯರು, ನಮ್ಮ ಪೊಯೆಟ್ಸ್ ಅವ್ರು ಕೊಟ್ಟಿರುವಂತ ಕೊಡುಗೆ ತುಂಬಾ ದೊಡ್ಡ ಮಟ್ಟದಲ್ಲಿದೆ. ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಆದ ಒಂದು ಛಾಪು ಮೂಡಿಸಿದಂತ ಹಲವಾರು ಪ್ರತಿಭಾನ್ವಿತ ಸಾಹಿತಿಗಳನ್ನ ನಾವು ಇವತ್ತು ಸ್ಮರಿಸ್ತೀವಿ. ಅವರ ಮಾರ್ಗದರ್ಶನ ಸ್ಫೂರ್ತಿದಾಯಕ, ಪ್ರೇರಣೀಯ. ನಾಲೆಜ್ ಇಸ್ ಪವರ್ ಅಂತ ಹೇಳ್ತೀವಿ. ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಸಾಧನೆ ಮಾಡೋದಕ್ಕೆ ಸಾಹಿತ್ಯ ತುಂಬಾ ದೊಡ್ಡ ಮಟ್ಟದ ಒಂದು ಸ್ಥಾನಮಾನ, ಗೌರವನ ಪ್ಲೇಸ್ ಮಾಡುತ್ತೆ ಅಂತಾನೆ ಹೇಳ್ತಾರೆ. ಅದಕ್ಕೆ ಆದ ಒಂದು ಇತಿಹಾಸ ಇದೆ. ಅಂತ ಒಂದು ಲಿಟ್ರೇಚರ್ ದಿನಾಚರಣೆ ಇವತ್ತು. ದೇಶಾದ್ಯಂತ, ರಾಜ್ಯಾದ್ಯಂತ ಮತ್ತೆ ನಾಡಿನಾದ್ಯಂತ ಗ್ಲೋಬಲಿ ಹ್ಯಾಪಿ ಇಂಟರ್ನ್ಯಾಷನಲ್ ಲಿಟ್ರೇಚರ್ ಡೇ. ಥ್ಯಾಂಕ್ ಯು. ನಮಸ್ತೆ.